ಹೇಗೆ ಸಾಧ್ಯ ಇದೆಲ್ಲ? ಅಂಬಿಕಾ ತಪ್ಪಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಅಷ್ಟು ಎಚ್ಚರಿಕೆಯಿಂದ ಅವಳನ್ನ ದರ್ಪಣ ಪ್ರಪಂಚದಲ್ಲಿ ಬಂಧಿಸಿದ್ನಲ್ಲ, ಅವಳಿಗೆ ಯಾರು ಸಹಾಯ ಮಾಡ್ತಿದ್ದಾರೆ? ಯಾವ ಶಕ್ತಿ ನನಗೆ ಪದೇ ಪದೇ ತೊಂದರೆ ಕೊಡ್ತಾನೆ ಇದೆ? ಅಂಬಿಕನ ಮತ್ತೆ ಸೆರೆ ಹಿಡಿಯೋದು ಹೇಗೆ? ಛೇ! ಮ್ಯಾಮ್ ಬಂದ್ರ? ನಿಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಈ ದುರ್ಗದಿಂದ ತುಂಬಾ ತೊಂದರೆ ಆಗ್ತಿದೆ ಮ್ಯಾಮ್. ಮಾಯಾ, ಜಗನ್ನಾಥ್ಗೆ ನೀನೇನೇನ್ ಮಾಡಿದ್ಯಾ ಅಂತ ನನಗೆ ಗೊತ್ತಿಲ್ಲ ಅಂತ ಅಂದ್ಕೋಬೇಡ. ನನ್ನ ಪರ್ಮಿಷನ್ ಇಲ್ಲದೆ ಅದು ಹೇಗಂತ ದೊಡ್ಡ ಡಿಸಿಷನ್ ತಗೊಂಡೆ ನೀನು? ಇನ್ಫ್ಯಾಕ್ಟ್ ನೀನು ದುರ್ಗನ್ಗೆ ಥ್ಯಾಂಕ್ಸ್ ಹೇಳಬೇಕು. ಅಕಸ್ಮಾತ್ ಇವತ್ತೇನಾದರೂ ಅವ್ರ ಪ್ರಾಣ ಕಾಪಾಡದೆ ಹೋಗಿದ್ದಿದ್ರೆ ನಿನ್ನ ಲೈಫ್ನ ನರ್ಕ ಮಾಡ್ತಿದ್ದೆ ನಾನು. ಮ್ಯಾಮ್ ಅದು ಮಾತಾಡಬೇಡ. ನನ್ನ ಎದುರಿಗೆ ಮಾತಾಡೋ ಧೈರ್ಯ ಮಾಡಬೇಡ. ನಾನು ಆಡೋ ಚದುರಂಗದಲ್ಲಿ ನೀನೊಂದು ಪಾನ್ ಅಷ್ಟೇ. ನನ್ನ ಕೈಗೊಂಬೆ ಆಗಿ ನಾನು ಆಡಿಸೋ ಆಟನ ನೀನು ಆಡಬೇಕು, ಅಷ್ಟೇ ನಿನ್ನ ಕೆಲಸ. ಶರತ್ ಜೊತೆ ನಿನ್ನ ಮದುವೆ ಮಾಡ್ತಾ ಇರೋದೇ ಅಂಬಿಕನ್ ಶಕ್ತಿ ಕಡಿಮೆ ಆಗಲಿ ಅಂತ. ಆ ಅಂಬಿಕನ್ ಶಕ್ತಿ ಒಂದು ಸಲ ಕಡಿಮೆ ಆದರೆ ಸಾಕು, ಅಮ್ಮನಿಗೆ ಅವಳನ್ನ ಬಲಿ ಕೊಟ್ಟು ಅವ್ರನ್ನ ಅಮರ ಆಗೋ ಹಾಗೆ ಮಾಡ್ತೀನಿ. ಮಾಯಾ, ಶರತ್ಗೆ ನೀನು ಮೊದಲಿಂದನೂ ಪರಿಚಯ ಇದೆಯಾ? ಹಾಗೆ ನನಗೆ ಬೇಕಾಗಿರೋ ದುಷ್ಟ ಬುದ್ಧಿ ನಿನ್ನ ಮನಸ್ಸಿನಲ್ಲಿ ಇರೋದ್ರಿಂದ ಮುಂದೆ ನಾನೇನೇ ಮಾಡಿದ್ರು ನೀ ನನಗೆ ಸಮಸ್ಯೆ ಮಾಡಲ್ಲ. ಆ ಕಾರಣಕ್ಕೇನೆ ನಾನು ನಿನ್ನ ಮತ್ತೆ ಶರತ್ ಮದುವೆ ಮಾಡಿಸ್ತಾ ಇರೋದು. ಸರಿಯಾಗಿ ಕೇಳಿಸ್ಕೊ. ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳೋದಕ್ಕೆ ನನಗಿಷ್ಟ ಇಲ್ಲ. ನಿನ್ನ ಮಿತಿನ ನೀನು ಮೀರದೆ ಹೋದ್ರೆ ನಿನಗೆ ಒಳ್ಳೇದು. ಇಲ್ಲದೆ ಹೋದ್ರೆ ನಿನ್ನ ಬದಲು ಶರತ್ಗೆ ಬೇರೆ ಹುಡುಗಿನ ಹುಡುಕೋದು ನನಗೇನು ದೊಡ್ಡ ಕೆಲಸ ಅಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತಾ?